ಡಾಕ್ಟರ್ ಯಾಕೆ ನಾನು ಎಷ್ಟು ಅರ್ಜೆಂಟಲ್ಲಿ ಓಡ್ ಬರಕ್ಕೆ ಹೇಳಿದ್ರಲ್ಲ? ನಿಮ್ಮ ಮನ್ಸನ್ನ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ಮಾಡ್ಕೊಂಡೆ. ನಿಮ್ ತಾತ ಹೋಗೇ ಬಿಟ್ರಾ? ಹೋಗ್ಲಿ ಬಿಡಿ, ಮುದಿಯ 24 ವರ್ಷದಿಂದ ಮೂಲೆಯಲ್ಲಿ ಬಿದ್ದವನೆ. ನಿಮ್ ತಾತ ಕೋಮೆಯಿಂದ ಆಚೆ ಬಂದ್ರು. ಏನು 1993ರಲ್ಲಿ ಕೋಮಕ್ಕೆ ಹೋದರು? 24 ವರ್ಷ ಬಿಟ್ಟು ಆಚೆಗೆ ಬಂದ್ರ? ಸೂಪರ್ ಡಾಕ್ಟರ್, ಸೂಪರ್. ನೀವು ನನ್ನ ಬಾಳಿನ ಬೆಳಕಾಬಿಟ್ರಿ. ಥ್ಯಾಂಕ್ ಯು. ನೋಡು, ನಿಮ್ ತಾತನ್ಗೆ ಅವ್ರ ಕೋಮದಲ್ಲಿ ಇದ್ದದ್ ಗೊತ್ತಿಲ್ಲ. ಅವರು ರಾತ್ರಿ ಮಲ್ಲಿಗೆ ಬೆಳಿಗ್ಗೆ ಎದ್ದಿದ್ದೀನಿ ಅನ್ಕೊಂಡಿದ್ದಾರೆ. ಅಂದ್ರೆ ಅವ್ರು ಇನ್ನ 1993ರಲ್ಲೇ ಇದ್ದಾರೆ. ಇದೆಲ್ಲ ಸುಳ್ಳು ಅಂತ ಗೊತ್ತಾದ್ರೆ ಎದೆ ಹೊಡ್ಕೊಂಡು ನಾಯಿ ತರ ಸೋದಾಗ್ತಾರೆ. ಇವಾಗ ಏನ್ ಮಾಡೋದು? ನಿಮ್ಮ ಅಮ್ಮನ್ನು ಮತ್ತೆ ನಿಮ್ ತಾತನ ತಂದು ತೋರಿಸ್ಬಿಡು. ಅದೆಂಗ್ ಸಾಧ್ಯ ಡಾಕ್ಟ್ರೆ? ನೀವೇನಾದ್ರು ಮಾಡಿ. ನನ್ನ ಕೈಲಿ ಏನಿದೆ? ಎಲ್ಲಾ ದೇವ್ರ ಕೈಲಿದೆ. ಸರಿ ಹೊರಡಿ. ನನ್ನ ಫೀಸು ನಿಮ್ಮ ಕೈಯಲ್ಲಿ ಏನಿದೆ? ಎಲ್ಲಾ ದೇವ್ರ ಕೈಯಲ್ಲೇ ಇದೆ. ಈ ನನ್ನ ಮಗ ಡಾಕ್ಟರ್ ತಂದಿಟ್ನಲ್ಲಪ್ಪ, ಏನಾದ್ರೂ ಛತ್ರಿ ಐಡಿಯಾ ಮಾಡ್ಬೇಕು. ಎಲ್ಲಿ ಫೋನು? ಹಲೋ ಮಗ ಎಲ್ಲಿದ್ಯೋ? ಶೂಟಿಂಗ್ ಅಲ್ಲಿ ಇದೀನೋ. ಅರ್ಜೆಂಟ್ ಮನೆ ಹತ್ರ ಬಾ. ಗೆಟಪ್ ಅಲ್ಲಿ ಇದೀನಿ ಮಗ. ನೀನ್ ಗೆಟಪ್ ಅಲ್ಲಿ ಇದೆಯೋ ಸೆಟಪ್ ಅಲ್ಲಿ ಇದೆಯೋ ಅದ್ ನಂಗೆ ಗೊತ್ತಿಲ್ಲ. ಗೆಟಪ್ ಅಲ್ಲಿ ಇದ್ರು ಸೆಟಪ್ ಅಲ್ಲಿ ಇದ್ರು ಹೆಂಗಿದ್ಯೋ ಹಂಗೇ ಬಾ. ಸರಿ ಬಂದೆ. ಮಗ ಇದೇನೋ ಹಿಂಗ್ ಬಂದ್ಯಾ? ಹೆಂಗಿದ್ಯೋ ಹಂಗೆ ಬಾ ಅಂದಲ್ಲಪ್ಪ, ಅದಕ್ಕೆ ಬಂದೆ. ಬಂದಿದ್ ವಿಷಯ ಮಾಡ್ತೆ ಕಣೋ. ನಮ್ ತಾತ ಕೋಮದಿಂದ ಆಚೆಗೆ ಬಂದಿದ್ದಾರೆ. ವಾವ್, ಫ್ಲೈಟ್ ಅಲ್ಲಿ ಬಂದ್ರ ಟ್ರೈನ್ ಅಲ್ಲಿ ಬಂದ್ರ? ಕ್ಯಾಬ್ ಬುಕ್ ಮಾಡ್ತೀನಿ, ಕರ್ಕೊಂಡ್ಬಿಡಣ. ಯಾಕೋ ಇಷ್ಟು ಜೋರಾಗಿ ಹೊಡೆದೆ? ಇನ್ ಸ್ವಲ್ಪ ಜೋರಾಗಿ ಹೊಡೆದೆ ಕೋಮಗೆ ಹೋಗ್ಬಿಡ್ತಿದ್ದಲ್ಲ. ಆ ಕೋಮದಿಂದೇನೆ ನಮ್ ತಾತ 1993 ಹೋಗಿದ್ದು. 2017 ಅಲ್ಲಿ ಬಂದಿದ್ದಾರೆ. ಕಣ. ಈಗೇನ್ ಮ್ಯಾಟ್ರು? ಬಾಯ್. ನೀನ್ ಈ ಪ್ರಾಣಿ ಪಕ್ಷಿ ಭಾಷೆ ಎಲ್ಲ ನಂಗೆ ಅರ್ಥ ಆಗಲ್ಲ, ಕರೆಕ್ಟಾಗಿ ಹೇಳು. ಫ್ಯಾಂಟಾಸ್ಟಿಕ್ ಮಗ, ಅರ್ಥ ಆಗ್ಲಿಲ್ಲ. ಅರ್ಥ ಆಯ್ತು. ಆಯ್ತಾ? ಹೌದು. ಈಗ ನಿಮ್ಮ ಅಪ್ಪನ್ನು ನಿಮ್ಮ ಅಜ್ಜಿನೂ ಹೆಂಗ್ ಕರೆಸ್ತೀಯಾ? ಸಿಕ್ಬಿಟ್ಲು ಬೇಡ ಕಣ, ಹುಡುಗಿ ಕ್ಯಾರೆಕ್ಟರ್ ಹಾಕಿ ಹಾಕಿ ಕನ್ಫ್ಯೂಸು. ಮೊನ್ನೆ ಲೇಡೀಸ್ ಟಾಯ್ಲೆಟ್ ಹೊಳ್ಕೊಂಡು ಹೋಗ್ಬಿಟ್ಟಿದ್ದೆ, ಅವ್ರಿಗೂ ಗೊತ್ತಾಗಿಲ್ಲ, ಕನ್ಫ್ಯೂಸು. ಗಾಬ್ರಿಗೆ ನಾನೇ ಆಚೆ ಬಂದೆ. ನಾನು ಹೇಳೋ ಕೊನೆಯದೊಂದು ಮಾತು ಕೇಳೋ. ಹೇಳಪ್ಪ. ಯಾವ ಪುರುಷಾಸ್ತ್ರಕ್ಕೆ ನಿನ್ನನ್ನು ನಾನು ಹುಟ್ಟು ಹಾಲು ಹಾಕಿ ಸಾಕಿದ್ದೆ. ಅವತ್ತು ದೇವಸ್ಥಾನದಲ್ಲಿ ನಿನಗೆ ಆಕ್ಟಿಂಗ್ ಚಾನ್ಸ್ ಸಿಗ್ಲಿ ಅಂತ ಇರೋ ಬರೋ ದೇವಸ್ಥಾನಗಳ ಮೆಟ್ಲನ್ನ ಮಂಡಿ ಕಾಲಲ್ಲಿ ಹತ್ತಿದ್ದು ಮರ್ತೋಯ್ತೆ. ಇರೋ ಬರೋ ದೇವಸ್ಥಾನಗಳಲ್ಲಿ ನನ್ನ ಮಂಡೆ ಕೂದಲು ಬೋಳ್ಸ್ಕೊಂಡಿದ್ದು ಮರ್ತೋಯ್ತು. ಮುಗ್ದು ಹೋಯ್ತು ನಿನ್ನ ಸಂಬಂಧ. ಇವತ್ತು ಮುಗ್ದು ಹೋಯ್ತು. ಎವಿಡೋ ಮಾಡ್ತಾನೆ. ನಿನ್ನ ಮಾತಿಗೆ ಬೆಲೆ ಕೊಟ್ಟಿಲ್ಲ ಆದ್ರೂ ಅಣ್ಣವ್ರ ಮಾತಿಗೆ ಬೆಲೆ ಕೊಟ್ಟಾದ್ರು, ಅಣ್ಣವ್ರ ವಾಯ್ಸ್ ಬೆಲೆ ಕೊಟ್ಟಾದ್ರು ಖಂಡಿತ ಬರ್ತೀನಿ ತಗೊಳ್ಳೋ. ನಡಿಯೋ ಹೋಗೋಣ. ಸರಿ ಮಗ, ಏನಾಗ್ಬೇಕು? ಏನಿಲ್ಲ, ನಮ್ಮ ಅಜ್ಜಿ ತರ ಆಕ್ಟಿಂಗ್ ಮಾಡು ಅಷ್ಟೇ ತಾನೆ ಮಗ. ನನ್ಗೆ ಹೇಳಿದೆ ತಾನೆ, ಎಲ್ಲ ಮೇಂಟೈನ್ ಮಾಡ್ತೀನಿ ಬಿಡು. ಎಲ್ಲೂ ಡೌಟ್ ಬರ್ಬಾರ್ದು. ಪಕ್ಕ ಮಗ. ಸರಿ, ನಾವೀಗ ಎಲ್ಲಿದ್ದೀವಿ? ಮಜಾ ಬರುತ್ತಾ ಸ್ಟೇಜ್ ಅಲ್ಲಿ ಇದೀವಿ. ಇಲ್ಲ, 1993 ಇದೀವಿ. ಸರಿ, ಹಂಗೆ ಬಿಟ್ಟು ಲೇ ಸೀರೆ ಬಿಚ್ಚು. ಲೇ ಎಲ್ಲಿದ್ದಿಲ್ಲ? ಬೆಳಗ್ಗೆಯಿಂದ ಟೀ ಇಲ್ಲ, ಕಾಫಿ ಇಲ್ಲ, ಅಲ್ಲೇ ಕುಂತ್ಕೊಂಡ್ ಏನ್ ಮಾಡ್ತಿದ್ದೀಡ? ತಾತ, ನನ್ ಮಗನೇ, ನನ್ಗೆ ಹೇಳ್ಬಿಟ್ಟು ನೀನೇ ತಾತ ಅಂತಿದ್ಯಲ್ಲ. ಸಾರಿ ಕೊಡ. ಅಪ್ಪ, ಯಾರು ಹೇಳು? ನಾನೇನ್ ಬೆಳಿಗ್ಗೆ ಎದ್ ಬಂದಿದ್ದೇನಾ ಕೋಮದಿಂದ? ರಾತ್ರಿ ಮಲಗಿದೆ, ಬೆಳಿಗ್ಗೆ ಎದ್ದೆ. ಸರಿ, ಇವಳ್ಯಾರು? ಅಮ್ಮ. ನಿಮ್ಮಮ್ಮ ಎಲ್ಲಿ? ಅಮ್ಮಮ್ಮನೆ. ಕಾಮಿಡಿ. ರಾತ್ರಿ ಮಲಗಿರ್ಬೇಕಾರೆ ಎಳ್ದು ಮಾತಾಡಿಸ್ತೀರಾ. ಇವು ಯಾರೋ ಅನ್ನೋತ್ರ ಮಾತಾಡಿಸ್ತೀರಪ್ಪ. ಕಾಫಿ ತರ್ಲಾ, ಟೀ ತರ್ಲಾ? ಲೇ ಮುಂದಕ್ಕೆ ಬೈಲಿ. ರಾತ್ರಿ ಮಲಿಕಬೇಕಾದ್ರೆ ರಂಬನ್ ತರ ಇದ್ದೆ, ಈಗೇನ್ ಬಿದ್ರು ಬಮ್ ತರ ಇದೆಯಾ? ಎಲ್ ಸಾವಿರ ಕೈ ಟಚ್ ಆಯ್ತದೆ. ಹೋಗಿಯಪ್ಪ, ಮಕ್ಳು ಮುಂದೆ ಇವೆಲ್ಲ ಬೇಕಾ? ಲೇ ಹೋಗ ಕಡಿಕೆ. ಲೇ ಬೈಲಿ ಈ ಕಡಿಕೆ. ಲೇ ನನ್ ಕೈ ಯಾಕೆ ಹಿಂಗ್ ಸೋಕ್ ಇಟ್ಕೊಂಡಂಗ ಆಗವೆ? 24 ವರ್ಷ ಮಲಗಿದ್ರೆ ಇನ್ನೇನಾಯ್ತದೆ? ಅದು ಬಿಸ್ಲಿಗೆ ಹಂಗಾಗಿದೆ. ಮತ್ತೆ ನಿನ್ ಕೆನ್ನೆ ಸೈನ್ ಆಗದೆ. ನಾನು ವೈನ್ ಕುಡಿತೀನಿ. ಇವಳು ನಾನು ಒಂದ್ ಕ್ವಾರ್ಟರ್ ರಮ್ಮಿಲ್ಲ ಅಂದ್ರೆ ನಿದ್ದೆನೆ ಮಾಡಲ್ಲ. ಅಂದ್ರೆ ರಮ್ ಕ್ರೀಮ್ ಹಚ್ತೀನಿ ಎಂದೆ. ಟಿವಿನಾರ ಹಾಕು ನೋಡಂಗೈತಾ ಇದೆ. ಯಾವ್ದು ಕಲರ್ ಸೂಪರ್ ಹಾಕ್ಲಾ? ಮಜಾ ಬರ್ತದಲ್ಲ, ನಾನ್ ಬರ್ತೀನಿ.
ನಾವಿರೋದು 1993 ಕಣೋ 2017 ಡಿಡಿ ಹಾಕು ಡಿಡಿ. ಲೇ, ಇವತ್ ಯಾವಾರ? ಗುರುವಾರ. ಓ, ಚಿತ್ರಮಂದಿರ ಬರೋದು ಇವತ್ತೇ ಅಲ್ವಾ? ಒಟ್ಟೊಟ್ಟಿಗೆ 6 ಆಗ್ತಾನೆ. ಅದ್ರಲ್ಲೂ ಅಂಬರೀಷ್ ಅಣ್ಣಂದು ಚಳಿ ಚಳಿ ತಾಳೇನು ಈ ಚಳಿಯ ಅದ್ ನೋಡ್ಲೇಬೇಕು. ಬರೋ ಭಾನುವಾರ ಪಿಕ್ಚರ್ ನೋಡಕ್ಕೆ ಅಕ್ಕಪಕ್ಕದ ಮನೆಯವ್ರ ಏನಾರ ಬಂದ್ರೆ ಪ್ರತಿಯೊಬ್ಬರ ಹತ್ರನು 4 ಕಣಿ ಇಸ್ಕೋ. ದಿನಕ್ಕೆ 100 ಸಿನಿಮಾ ಹಾಕ್ತಾರೆ, ಕಲೆಕ್ಷನ್ ಮಾಡ್ಬೇಕಂತ. ಎಂತ ಜುಗನ ನಿಮ್ ತಾತ? ಏನಂದ್ರೆ ಅಂದ್ರೆ ಕಲೆಕ್ಷನ್ ಮಾಡು ಅಂದೆ. ಈ ಟಿವಿ ಇತ್ತಲ್ಲ ಏನ್ ಮಾರ್ಗಿರ್ಕಂದ ಹೆಂಗೆ? ಅದು ರಿಪೇರಿಗೆ ಹೋಗಿದೆ, ರಿಪೇರಿಗೆ. ಮತ್ ಇದೇನು? ಫ್ರೇಮ್ ಫೋಟೋ ಫ್ರೇಮ್. ಫೋಟೋನೇ ಇಲ್ಲ, ಪ್ರೇಮ್ ತಕೊಂಡ್ ಪೂಜೆ ಮಾಡಿಯಾ? ಶಿವನೇ ಶಂಭುಲಿಂಗ ತೆಗೆದ್ಮೇಲೆ 1.5 ಲಕ್ಷ ರೂಪಾಯಿ ಟಿವಿನ. ಪೇಪರ್ ನಾರು ಓದದ. ಮೆಟ್ರೋ ಟ್ರೈನ್ ಯೋಜನೆ ಜಯ, ಬಿಡದಿವರೆಗೂ ವಿಸ್ತರಣೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಮುಖ್ಯಮಂತ್ರಿ ಬಂಗಾರಪ್ಪ ಅಲ್ವಾ? ಬಂಗಾರಪ್ಪನೇ. ಸಿದ್ದರಾಮಯ್ಯ ಆದ್ರೆ ಏನಾಗುತ್ತೆ ಅಂತ ಹೇಳಿದ್ದಾರೆ. ಓ, ಶಂಕರ್ನ ಕನಸ ನನ್ಸ್ ಮಾಡ್ತಾರದು. ಅದು ನೆನ್ನೆ ಬುಧವಾರ 2000 ಬೆಳದಿಂಗಳಾಗಿ ಬಾ ರೀ. ಇವತ್ತು ತುಂಬಾ ಮುದ್ದ ಕಾಣ್ತಾ ಇದ್ದೀರಾ. ಸೇಮ್ ಫಸ್ಟ್ ನೈಟ್ ಅಲ್ಲಿ ಕಂಡಂಗೆನೆ. ಹೆಂಗ ಸೂಪರ್. ಹಂಗಾರೆ ಒಂದ್ ಲೋಟ ಮದ್ವೆ ತಕೊಂಡ್ ರೂಮಿಗೆ ಬಾ ಹೇಳ್ಕೊಟ್ಟನು. ಇದಂಗೆ ಅರೇ ಯಾವಾಗ್ಲೂ ಸದಾಶಿವಂಗ ಅದೇ ಜ್ಞಾನ. ಏನ್ ಜ್ಞಾನ? ಏನಿಲ್ಲ, ಹೂ ತಗೊಳಕ್ಕೆ ಸ್ವಲ್ಪ ಕಾಸು ಕೊಡ್ರಿ. ಕಾಸು ಬೇಕಾ? ತಗೋ 10 ರೂಪಾಯಿನೇ ಇಟ್ಕೋ. 10 ರೂಪಾಯಿನಾ? ಲೇ, 4 ಮೊಳ ಹೂ ತಕೋ. ಅದೇನೋ ರಾವ್ಕೇನು ಹೊಲ್ಸ್ಕೋಬೇಕು ಅಂದಲ್ ಹೊಲ್ಸ್ಕೋ. ಹಂಗೆ ನನ್ಗೊಂದ್ ಜೊತೆ ಚಪ್ಲಿ ತಗೋಬಾ, ಮಿಕ್ಕು ಚಿಲ್ಡ್ರ ಕಾಸು ನೀನೇ ಮಾಡಿಕೋ. 10 ರೂಪಾಯಿಯಲ್ಲಿ ರೌಕೆ ಹೂವು ಚಪ್ಲಿ ಕಿತ್ತೋಗುತ್ತೆ. ಇದು 1993 ಕಣೋ. ಮೇಂಟೈನ್ ಮಾಡ್ತೀನಿ ನೋಡಿ. ಅಷ್ಟೇ ಯಾಕೆ 5 kg ಅಕ್ಕಿ ಉಳಿದ್ರೆ ಬ್ಯಾಂಕ್ಗೂ ಹಾಕ್ತೀನಿ ಬಿಡಿ. ಇದು ಸ್ವಲ್ಪ ಓವರ್ ಆಯ್ತು. ಲೇ, ಅಲ್ಲಿ ನನ್ ಚಡ್ಡಿ ಜೋಬಲ್ಲಿ 1000 ರೂಪಾಯಿ ಮಡಗಿದ್ದೇನೆ. ತಾವು ಚೀಟಿ ದುಡ್ಡು ಕೊಟ್ಬಿಡು. 1000 ರೂಪಾಯಿ ಹೋಗಲ್ವಲ್ಲ? 1000 ರೂಪಾಯಿ ಯಾಕೆ ಹೋಯ್ಕಿಲ್ಲ? ಅದು ಬ್ಯಾಡಾಗಿದೆ. ಯಾ 10 ಲಕ್ಷ ರೂಪಾಯಿ ದುಡ್ಡು ಮಡಗಿದ್ದೀನಿ. ಎಲ್ಲ 1000 ರೂಪಾಯಿ ಲೋಟಿಯ ಹೋಯ್ಕಿಲ್ಲ ಅಂತ ರಾಗ ಹೇಳಬೇಡ, ಹೋಗು ಸುಮ್ಕೆ. ಅಮ್ಮ, ನೀನ್ ಅಪ್ಪನ ಹತ್ರ ಎಂತ ಕಾಸು ಕೇಳ್ತೀಯ? ಏನು ಎಲ್ಲ ಕಲರ್ ಆಗವೆ? ಅದು ಹೊಸದು. ಓ, ಹೊಸ್ತಾ? 2000 ರೂಪಾಯಿ ಅಂತ ಪ್ರಿಂಟ್ ಆಗದೆ. ಪ್ರಿಂಟಿಂಗ್ ಮಿಸ್ಟೇಕ್. ಮತ್ ನೋಡ್ಕೊಂತಾರದಲ್ವಾ, ಎಲ್ಲ ವೇಸ್ಟ್ ಆಯ್ತು. ಸಿಗ್ತಾವ್ ಸೀರುಂಡೆ ಕಸೆಟ್ಟದಿಗೆ ಹಾಕ್ಬಿಡ್ತೀನಿ. ನಾನು ಕಸದ ಬುಟ್ಟಿಗೆ ಹಾಕ್ತೀನಿ. ಆಯ್ತು. ಕಾರ್ತಿಕ್ ಮಜಾ ಬರ್ತಾ ರಿಹರ್ಸಲ್ಗೆ ಹೋಗಿಲ್ವೇನೋ? ಈ ಸರಿ ನಂಗೆ ಒಳ್ಳೆ ಲೀಡ್ ರೋಲ್ ಕೊಡ್ತೀನಿ ಅಂತ ಹೇಳಿದಾರೆ ಕಣ. ಅಯ್ಯ, ನನ್ನ ಮಗನೇ ಕೊಟ್ಟಿರೋದ್ನೇ ಸರಿಯಾಗಿ ಮಾಡೋ. ಏನೋ ನಿನ್ ಡೆಡಿಕೇಶನ್. ಯಾವಾಗ ನೋಡಿದ್ರು ಲೇಡಿ ಗೆಟಪ್ ಅಲ್ಲಿ ಇರ್ತೀಯಲ್ಲೋ. ಕಿರೀಟ ಹೊಡ್ಕೋಬೇಕು ಅಂತ ಪ್ಲಾನ್ ಅಲ್ವಾ? ನೀನು ನೋಡ್ತಾ ಇದ್ರೆ ಹತ್ರ ಬಂದು ಅಂತ ಮುತ್ಕೊಡೋಣ ಅನ್ಸುತ್ತೆ. ನಿನ್ನ ಮಕ್ಕೆ ನನ್ ಯಾಕಡ ಸಿಗಾಕ ಬಾಯಿ ಬೆಂಕಿ ಹಾಕ. ನನ್ನ ಹೆಂಡತಿ ತೊಬ್ಬಾಡ್ಕೊಂಡ್ ಮುತ್ ಕೊಟ್ಟಿಲ್ಲ. ಮುದ್ಕ ನಿನ್ನ ಹೆಣ್ತೀನ? ನನ್ನ ಮಗನೇ, ನನ್ನ ಮುಂದೆನೆ ನಮ್ಮ ಯಜಮಾನ್ರನ್ ಮುತ್ಕ ಅಂತ್ಯ. ಕಾರ್ತಿಕ, ಏನೋ ಇದು ಗಂಡ ಹೆಣ್ತಿ ಅಂತಿದ್ದಾನೆ. ನನ್ನ ಮುಂದೆನೆ ನನ್ನ ಅಮ್ಮಂಗೆ ಅಂತಿದ್ದಾನೆ ಅಂತ್ಯ. ನಮ್ ತಾತ ಕೋಮದಿಂದ ಆಚೆಗೆ ಬಂದಿದ್ದಾರೆ ಕಣೋ. ಅವನು ನಮ್ಮ ಅಜ್ಜಿ ಕ್ಯಾರೆಕ್ಟರ್ ಮಾಡ್ತಾನೆ, ನಾನು ನಮ್ಮ ಅಪ್ಪನ ಕ್ಯಾರೆಕ್ಟರ್ ಮಾಡ್ತೀನಿ. ಇದು 1993. ಏನ್ ಹೇಳ? 1993. 1993. ಮೂರನೇ ಕಣ್ಣು ಇವಾಗ ಓಪನ್ ಐತೇನಪ್ಪ. ಆಯ್ತು. ಇನ್ನೊಂದು ವಾರ ಈ ಕಡೆ ಕನ್ಸ್ಬಿಡ. ಹೋಗೋ. ಈ ಸರಿನೂ ಗೆಸ್ಟ್ ಅಪಿರಿಯನ್ಸ್ ಏನು? ಅದನ್ನೇ ಹಾಳು ಮಾಡ್ಬಿಟ್ಟ. ಸರಿ, ಅಣ್ಣವ್ರು ಈಗ ಯಾವ ಪಿಕ್ಚರ್ ಮಾಡ್ತಾವ್ರೆ? ಅಣ್ಣವ್ರ ಅದು ಜೀವನ ಚೈತ್ರ ಮುಗೀತು, ಶಬ್ದವೇದಿ ಮಾಡ್ತಾ ಇದಾರೆ. ಡೈರೆಕ್ಟರ್ ಯಾರು? ಎಸ್ ನಾರಾಯಣು. ನಮ್ ಚೈತ್ರದ ಪ್ರೇಮಂಜಲಿ ಮಾಡಿದ್ರಲ್ಲ ಅವರು. ಒಂದ್ ವಿಷಯ ಹೇಳ್ತೀನಿ ಕೇಳು, ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ. ಇವತ್ತಲ್ಲ ನಾಳೆ ಕಲಾ ಸಾಮ್ರಾಟ್ ಆಯ್ತಾರೆ, ಬೇಕಾದ್ರೆ ಬರ್ದಿಡ್ಕೊ. ಅವ್ರ ಆಲ್ರೆಡಿ ಕಲಾ ಸಾಮ್ರಾಟ್ ಆಗಾಯ್ತು. ಶ್ರುತಿ ಅಮ್ಮರ್ ಯಾವ ಪಿಕ್ಚರ್ ಮಾಡ್ತಾವ್ರ? ಅವ್ರೆಲ್ ಪಿಕ್ಚರ್ ಮಾಡ್ತಾವ್ರೆ? ಅವ್ರ ಮಗಳು SLC ಓದ್ತವ್ರೆ. ಶ್ರುತಿ ಅಮ್ಮಂಗೆ ಮದ್ವೆ ಆಗಿ ಮಕ್ಳಿದಾವ. ಏನಾಯ್ತು? ಅಲ್ಲ ಕಲ, ಸಿನಿಮಾ ಲ್ಯಾಂಡ್ ಅಲ್ಲಿ ಒಳ್ಳೆ ಫ್ಯೂಚರ್ ಇತ್ತು. ಈಗ ಅವ್ರು ಆಕ್ಟ್ ಮಾಡ್ಲಿಲ್ಲ ಅಂದ್ರೆ ಸಿನಿಮಾ ರಂಗಕ್ಕೆ ದೊಡ್ಡ ಆಘಾತ ಕಲ. ಅವನ್ ಹೇಳಿದ್ದು ಸಿನಿಮಾದಲ್ಲಿ ಮದುವೆ ಆಗಿ ಸಿನಿಮಾದಲ್ಲಿ ಮಗುವಾಗಿದೆ ಅಂತ. ಸಿನಿಮಾ ಕತೆ ಹೇಳ್ತಾ ಇದೀಯಾ? ಅಪ್ಪ, ಈಗ ಹೊಸಿ ಬದಿಗತ್ತು ಕಲ. ಜೀವ ಬಡ ಜೀವ. ಋತಿ ಅಂದ ತಕ್ಷಣ ನನಗ್ ಜೋಶ್ ಬಂದ್ಬಿಟ್ಟದೆ. ಡ್ಯಾನ್ಸ್ ಮಾಡ್ಬೇಕು ಅಂತ ಐತೆ. ಹೋಗ್ ಸಾಂಗ್ ಹಾಕು. ಯಾವ ಹಾಕ್ಲು? ಯಾವ್ದೋ ಒಂದು ಹಾಕೋ. ಚೆನ್ನಾಗಿರೋದು ಹಾಕ್ಲ.
ಇದೇನ್ ಅಚಡ ಪಚಡ ಕಚಡ ಒಂದ್ ಸ್ವಲ್ಪನೂ ಅರ್ಥನೇ ಆಯ್ತಲ್ಲ. ಅದು ರೀಲ್ ಸುತ್ತಾಕೊಂಡಿತ್ತು ರೀಲ್. ಬೇರೆದಾಕೋ. ಅದೆಷ್ಟಲ್ಲಿ ನೂಕು ನೂಕು ಅಂದಿಲ್ಲ. ಈಗ ಹಾಕ್ತೀನಿ. ರಾಜ ಮುದ್ದು ರಾಜ ಲೋಕವಂತ ಕೋಪ ನನ್ನಲ್ಲೇಕೆ ಸರಸದ ವೇಳೆ ದೂರ ನಿಲ್ಲಬೇಕೆ ನಿನಗಾಗಿ ಬಂದೆ ಬಲವನ್ನು ತಂದೆ ನನ್ನದೆಲ್ಲ ನಿಂದೆ. ಯಾವ್ದ ಜಗಳ ಜಗಳ ಮಾಡೋದ್ ಹಾಕಿದ್ಯಲ್ಲ. ಅಲ್ಲ, ಟೇಪ್ ರೆಕಾರ್ಡ್ ಹಳೇದು ಅಂತಿದ್ದೆ. ಹಂಗಾದ್ರೆ ನನ್ನ ಕೈಗೆ ಕುಡಿಲಿ ಕುಡಿಲಿ. ಪಾಸಾದ್ ಕೊಡಿಸ್ತೀರಾ? ಎಲ್ಲ ಕೊಡಿಸ್ತೀನಿ. ಬೇಡ ಕಣ. ವಾವ್, ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀರಾ ನೀವು. ಸೇಮ್ ಹೀರೋನೇ. ನಿನಗೆ ತಮ್ಮ ಬೇಕೋ ತಂಗಿ ಬೇಕೋ? ಯಾವ್ದಾದ್ರು ಓಕೆ. ಏನ್ ಹೇಳ್ತಾ ಇದ್ದಿಲ್ಲ? ಅಂದ್ರೆ ದೊಡ್ಡ ಮಗ ಇರ್ಬೇಕಾದ್ರೆ ಚಿಕ್ಕದ್ ಯಾಕೆ? ಎಲ್ಲ ಹೇಳ್ತೀನಿ ನಡಿ ಒಳಿಕೆ. ನಾನೆಲ್ಲೂ ಬರಲ್ಲ. ಬೇಡ ಬೇಕು ಬೇಡ ಬೇಕು ಬೇಡ ಬೇಕೇ ಬೇಕು. ನಮ್ ತಾತ ಕೋಪದಿಂದ ಬಂದು ಸೀರುಂಡೆ ರಘುನ ಕೋಮಕ್ ಕಳಿಸ್ದ ಅನ್ಸುತ್ತೆ. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ. ಏನಾಯ್ತು? ಮೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ. ರಘು ಏನಾಯ್ತು? ನೋಡ್ಬಾರ್ದು ನೋಡಿದ್ರು, ಕೇಳಬಾರ್ದು ಕೇಳಿದ್ರು, ವಿಕ್ ತೆಗೆದು ತೋರಿಸ್ದೆ, ಇರೋ ಮ್ಯಾಟ್ರ್ ಎಲ್ಲ ಹೇಳ್ದೆ, ಮತ್ತೆ ಕೋಮಾಗೋದ್ರು. ಮತ್ತೆ